ಓಕೆ, ಕ್ರೇಜಿ ಫ್ಯಾನ್ ಅಂತ ಅನ್ನೋರು ಅಥವಾ ಇವಾಗ ನಿಮ್ಗೆ ಯಾರಾದರೂ ಪದೇ ಪದೇ ಮೆಸೇಜಸ್ ಮಾಡ್ತಿದ್ದಾರೆ, ಫೋನ್ ಮಾಡ್ತಿದ್ದಾರೆ ಅಂತ ತುಂಬ ಬೇಜಾರಾಗಿ ಬ್ಲಾಕ್ ಮಾಡಿರೋ ಅಂಥದ್ದು ಏನಾದರೂ ಎಕ್ಸಾಂಪಲ್ ಇದೆಯಾ ನಂಬರ್ಸ್ನ? ಬ್ಲಾಕ್ ಮಾಡಿದ್ದೀನಿ, ಬಟ್ ಈ ಥರ ತೀರಾ ಅತಿ ಫ್ಯಾನ್, ಓವರ್ ಫ್ಯಾನ್ ಡಮ್ಮಿಂದ ಏನೂ ಮಾಡಿಲ್ಲ. ಪ್ರಾಬ್ಲಿ ರಿಲೀಸ್ ಆದಮೇಲೆ ನೋಡಬೇಕು ಫ್ಯಾನ್ಸ್ ಕ್ರಿಯೇಟ್ ಆದರೆ. ಸೂಪರ್. ಸೊ JSS ಕಾಲೇಜ್ ಅಂತ ಅಂದ್ರೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಿಲ್ಲಪ್ಪ, ಲೈಕ್ ಅವಾಯ್ಡ್ ಮಾಡ್ತೀನಿ, ಇಗ್ನೋರ್ ಮಾಡ್ತೀನಿ. ಆ ಥರ ಅಲ್ಲ, ನೀವು ಒಂದು ಲೈಕ್ ಎಕ್ಸ್ಟ್ರೀಮ್ ಲೆವೆಲ್ ಕ್ರೀಪ್ ಆಗಿ ಫ್ಯಾಂಡಮ್ ತೋರಿಸ್ದೆ ಒಂದು ಒಳ್ಳೆ ಅಭಿಮಾನ, ಮನಸ್ಸಲ್ಲಿ ಅಭಿಮಾನ ಇಟ್ಕೊಂಡು ನಾನು ಅಪ್ರೋಚ್ ಆದರೆ ಡೆಫಿನೆಟ್ಲಿ ನಾನು ರೆಸಿಪ್ರೊಕೇಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೂಪರ್. ಸೊ ಅಂದರೆ ಜಾಸ್ತಿ ಇರಿಟೇಟ್ ಆಗಲ್ಲ, ಬೇಜಾರು ಕೂಡ ಆಗಲ್ಲ, ಬಟ್ ಆದ್ರೂ ಎಲ್ಲೋ ಒಂದು ರೀತಿ ಸ್ವಲ್ಪ ಅನಿಸ್ತು ಅಂತ ಹೇಳಿದಾಗ ಸೈಲೆಂಟ್ ಆಗಿರ್ತೀರಲ್ವಾ? ಎಸ್, ಸೂಪರ್. ಇವಾಗ ಡಾಲಿ ಅವ್ರಿಗೆ ಕೇಳ್ತೀನಿ, ರ್ಯಾಪಿಡ್ ಫೈರ್. ಸರ್, ಮದುವೆ ಆಗೋದ್ರ ಬಗ್ಗೆ ಕೇಳಲ್ಲ ಸರ್. ಓಕೆ, ಟ್ರಕ್ ಅಥವಾ ಟ್ಯಾಕ್ಸಿ ಯಾವ್ದು ಕಂಫರ್ಟಬಲ್ ಅನ್ನಿಸ್ತು ಓಡಿಸೋದ್ರಲ್ಲಿ? ಟ್ರಕ್. ಕ್ಯಾಬು ಕಂಫರ್ಟೇಬಲ್ಲೇ, ಟ್ರಕ್ಕು ಅದೇನೋ ಅಂದರೆ ಯಾವಾಗಲೂ ಓಡಿಸಲ್ಲ, ಈಗ ಸಿನಿಮಾಗೋಸ್ಕರ ಅಷ್ಟೇ ಓಡಿಸಿರೋದಲ್ಲ. ಸೊ ಅದು ಓಡಿಸ್ಬೇಕಾದ್ರೆ ಒಂದು ಖುಷಿ ಇತ್ತು, ಲಾರಿ ಓಡಿಸ್ತಾ ಇದ್ದೀನಿ ಅಂತ. ಅದಕ್ಕಿಂತ ಮುಂಚೆ ನೀವು ಯಾವತ್ತೂ ಟ್ರೈ ಮಾಡೇ ಇಲ್ಲ ಟ್ರಕ್ ಓಡಿಸಿ? ಟ್ರಕ್ಕೆಲ್ಲ ಓಡಿಸಿಲ್ಲ. ಟ್ರಕ್ ಮತ್ತೆ ನನ್ನ ಲೈಫ್ ರಿಸ್ಕಲ್ಲಿ ಇತ್ತಾ ಅವತ್ತು ನೀವು ಟ್ರಕ್ ಓಡಿಸ್ತಿದ್ದಾಗ? ನಾನು ಡ್ರೈವಿಂಗ್ ಲೈಸೆನ್ಸು ತೊಗೊಂಡಿದ್ದೀನಿ. ಕ್ಲಾಸ್ ಅಥವಾ ಮಾಸ್? ಹೇಳಿ ಹೇಳಿ ಹೇಳಿ. ಏನು ಡ್ರೈವಿಂಗ್ ಲೈಸೆನ್ಸ್? ಡ್ರೈವಿಂಗ್ ಲೈಸೆನ್ಸು ತೊಗೊಂಡು ಅದಾದ್ಮೇಲೆ ಟ್ರಕ್ ಓಡಿಸಿರೋದು ನಾನು ಅಂತ. ಓಕೆ. ಸೊ ಇವಾಗ ಮಿಸ್ ಮಾಡ್ಕೊಳ್ತಿದ್ದೀರಾ ಟ್ರಕ್ನ? ಹಂಗೆಲ್ಲ ಏನಿಲ್ಲ, ಇಲ್ಲ. ಯಾವತ್ತಾದ್ರು ಮತ್ತೆ ಯಾವ್ದಾದ್ರು ಪಾತ್ರಕ್ಕೆ ಓಡಿಸ್ಬೇಕು ಅಂದರೆ ಓಡಿಸೋದು, ಬಟ್ ಅದು ಹೆವಿ ಮೋಟರ್ ಲೈಸೆನ್ಸ್ ಇದೆ ನನ್ನ ಹತ್ರ. ಕ್ಲಾಸ್ ಅಥವಾ ಮಾಸ್? ಎರಡೂ ಅಂದರೆ ಎಲ್ಲ ಥರದ್ದು ಸಿನಿಮಾ ನೋಡೋ ವರ್ಗನೂ ಇದೆ ಅಲ್ವಾ. ಇವಾಗ ಕೋಟಿ ಥರದ್ದು, ರತ್ನ ಪ್ರಪಂಚ ಥರದ್ದು ಸಿನಿಮಾಗಳು, ಅದು ಫ್ಯಾಮಿಲಿಗಳು ಬಂದು ತುಂಬ ಸಖತ್ತಾಗಿ ಅದೊಂದು ಖುಷಿ ಪಟ್ಕೊಂಡು ಹೋಗ್ತಾರಲ್ಲ, ಅದು ಖುಷಿ ಕೊಡುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ದ ವೆರಿ ಫಸ್ಟ್ ಡೇನೇ ಬಂದು ನಮ್ಮ ಹುಡುಗರು ಸೆಲೆಬ್ರೇಟ್ ಮಾಡೋವಂಥ ಮಾಸ್ ಸಿನಿಮಾಗಳನ್ನು ಖುಷಿ ಕೊಡುತ್ತೆ. ಓಕೆ, ಲಕ್ಷ ಲಕ್ಷ, ಕೋಟಿ ಕೋಟಿ? ಕೋಟಿ ಕೋಟಿ ಯಾಕೆ ಲಕ್ಷ ಲಕ್ಷ ಕೇಳೋದೇ ಕೇಳ್ತೀವಿ, ಕೋಟಿ ಕೋಟಿ ಕೇಳೋಣ. ಓಕೆ, ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಸರ್. ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ತುಂಬ ಜನ ಬೆಳೀತಾ ಇದ್ದಾರೆ. ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಷ್ಟೇ. ಒಟ್ನಲ್ಲಿ ಈ ಥರ ಒಂದು ಡೈಲಾಗ್ ಹೇಳಿದ್ರಲ್ಲ, ಆ ಮಾತೊಂದನ್ನು ಹೇಳಿದ್ರಲ್ಲ, ಸೊ ಹೆಂಗೆ ಆ ಕ್ಷಣಕ್ಕೆ ಬಂದಿದ್ದ ಅಥವಾ ಸಿನಿಮಾ ಹಿಂಗೆ ಮಾತಾಡ್ತಾನೆ ಬಂದಿದ್ದಲ್ವ? ಅದನ್ನು ಮಾತಾಡ್ತಾನೆ ಬಂದಿದ್ದು. ಅಂದರೆ ಅದು ಅದೇನೋ ನನಗೋಸ್ಕರ ಹೇಳ್ಕೊಂಡಿರೋದಲ್ಲ, ಅದು ಒಂದು 4 ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಹೇಳಿರೋದಷ್ಟೇ. ನಂಗೆ ಖುಷಿ ಆಗುತ್ತೆ, ಕ್ರೌಡ್ ಮಧ್ಯೆ ಹೋದಾಗ ಬೆಳಿತೀವಣ್ಣ ಅಂತ ಅವ್ರು ಹೇಳ್ತಾರಲ್ಲ, ನಿರಂತರವಾಗಿ ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ದಾರಿಲಿ, ಅದೊಂದು ಏನೋ ಅವ್ರಿಗೆ ಅನಿಸುತ್ತಲ್ಲ, ಇಲ್ಲ ಬೆಳಿಬೇಕು, ಏನೋ ಮಾಡಬೇಕು ಅಂತೆಲ್ಲ, ಅದು ಖುಷಿ ಕೊಡುತ್ತೆ. ಓಕೆ, ಅಷ್ಟು ಇನ್ಸ್ಪೈರ್ ಮಾಡುತ್ತೆ ಅಂದರೆ ಅಲ್ಲ, ಇನ್ನೂ ಸೂಪರ್. ಸೂಪರ್. ಈಗ ಕೋಟಿ ಸಿನಿಮಾದಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗೂ ಆ್ಯಕ್ಟ್ ಮಾಡಿದ್ದೀರಲ್ವಾ? ಸೊ ಆ ಒಂದು ಸಿನಿಮಾದಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ನೀವೇನಾದರೂ ಟ್ಯಾಕ್ಸಿ ಹತ್ತಿದ್ದು ಯಾವಾಗ ಅಂತ ಏನಾದರೂ ನೆನಪಿದ್ಯಾ? ನಾನು ಈಗಲೂ ಕ್ಯಾಬಲ್ಲಿ ಹೋಗ್ತಿರ್ತೀನಿ. ನನಗೆ ಎಷ್ಟೋ ಜನ ಕ್ಯಾಬ್ ಡ್ರೈವರ್ಸ್ಗಳು ಸಿಗ್ತಾರೆ. ನಮ್ಮ ರುದ್ರ ಇಲ್ಲ ಅಂದಾಗ ನಾನು ಆರಾಮಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬಲ್ಲಿ ಹೋಗ್ತೀನಿ ನಾನು. ಓಕೆ. ರೀಸೆಂಟಾಗೂ ನಮ್ಮ KRG ಸ್ಟುಡಿಯೋಸಿಗೆ ಕ್ಯಾಬಲ್ಲೇ ಹೋಗಿದೆ ನಾನು. ನಮ್ಮ ಡ್ರೈವರ್ ರುದ್ರ ಅವನು ಇಲ್ಲ ಅಂದಾಗ ಹೋಗ್ತೀನಿ ಒಂದು ಸರಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ನಲ್ಲಿ ಟ್ಯಾಕ್ಸಿಲಿ ಹೋಗೋದನ್ನು ಎಂಜಾಯ್ ಮಾಡ್ತೀರಾ? ಅಂದರೆ ಡ್ರೈವರ್ ಇಲ್ಲ ಅಂತ ಹೇಳಿದಾಗೆಲ್ಲ ಜಾಸ್ತಿ ಟ್ಯಾಕ್ಸಿ ಮೇಲೆ ಡಿಪೆಂಡ್? ಕ್ಯಾಬಲ್ಲಿ ಹೋಗ್ತೀನಿ ನಾನು. ಎಷ್ಟೊಂದು ಜನ ಸಿಕ್ಕಿದ್ದಾರೆ, ಆ್ಯಂಡ್ ಆರಾಮಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಏನು ಮಾತಾಡ್ತಾರೆ, ಫೋಟೋ ತೊಗೊತಾರೆ ಅಷ್ಟೇ. ಓಕೆ, ಇನ್ನೊಂದು ಕ್ವೆಶನು, ಬಾತ್ರೂಮ್ಗೆ ಹೋದಾಗ ಮೊಬೈಲ್ನ ಯೂಸ್ ಮಾಡೋ ಅಭ್ಯಾಸ ಏನಾದರೂ ಇದೆಯಾ ಅಂತಾರೆ? ಖಂಡಿತ ಇದೆ. ಯಾಕಂದರೆ ಎಷ್ಟೋ ಜನಕ್ಕೆ ಅಲ್ಲೇ ಒಂದಷ್ಟು ಐಡಿಯಾಸ್ಗಳು, ಅಲ್ಲೇ ಒಂದಷ್ಟು ಕಥೆಗಳು, ಸಾಹಿತ್ಯಗಳು ಎಲ್ಲ ಹುಟ್ಕೊಳ್ಳುತ್ತಂತೆ. ನಿಮ್ಗೇನಾದರೂ ಆ ರೀತಿ ಏನಾದರೂ ಆಗಿದೆಯಾ? ಆಗಿದೆ. ಈಗ ನಾನು ಎಷ್ಟೊಂದು ಹಾಡುಗಳು ಬರ್ದೀನಲ್ಲ, ಅದರಲ್ಲಿ ಎಷ್ಟೋ ಸಾಲುಗಳು ಅಲ್ಲೂ ಹುಟ್ಟಿದೆ. ಅದರಲ್ಲಿ ಅಂದರೆ ನಿಮಗೆ ಒಬ್ಬರೇ ಇರೋಕ್ಕೊಂದು ಜಾಗ ಅಲ್ಲ ಅದು. ಓಕೆ, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಮ್ಯಾರೇಜ್ ಬಗ್ಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲ, ಅದಕ್ಕೆ ನಾನು ಕೇಳ್ತಲ್ಲ, ಯಾವಾಗ ಆಗ್ತೀರಾ ಅಂತ ನಾನು ಕೇಳೋದೇ ಇಲ್ಲ ಸರ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್, ಏನೋ ಕಮ್ ಅರೇಂಜ್ ಮ್ಯಾರೇಜ್. ಓಕೆ ಮೇಡಮ್, ನಿಮ್ಮದು? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಓಕೆ, ಸೂಪರ್. ಸೊ ಇವಾಗ ರ್ಯಾಪಿಡ್ ಫೈರ್ ರೌಂಡ್ ಮುಗೀತು. ಸಿನಿಮಾ ಬಗ್ಗೆ ಒಂದಷ್ಟು ಕ್ವೆಶನ್ ಕೇಳ್ತೀನಿ ಸರ್. ಈಗ ಪರಮ್ ಸರ್ ಅಂತ ಹೇಳಿದ್ರೆ ನಾವು ಅವ್ರನ್ನ ಸೀರಿಯಲ್ಗಳಲ್ಲಿ ಅಂದರೆ ಸಿನಿಮಾ ಹೊರತುಪಡಿಸಿ
ಕಿರುತೆರೆಯಲ್ಲಿ ನಾವು ಅವರನ್ನು ನೋಡಿದ್ದು. ಆ್ಯಂಡ್ ಫಸ್ಟ್ ಟೈಮ್ ಅವರು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮ ಹತ್ರ ಬಂದಾಗ ಸೊ ಹೇಗೆ ಯಾವ ರೀತಿ ಕೇಳಿದ್ರಿ ಕತೆ ಅಂತ ಹೇಳಿದಾಗ? ಅವರು ಒಂದಷ್ಟು ಕತೆ ಹೇಳಿದ್ದಕ್ಕೆ ಎಷ್ಟು ಟೈಮ್ ತಗೊಂಡೆ ಅಂತಲೂ ಕೂಡ ಹೇಳಿದ್ರು. ಆ್ಯಂಡ್ ಅವರು ನಿರ್ದೇಶನಕ್ಕೆ ಅಂತ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತಾರೆ, ನೀವೇ ಅವ್ರ ಸಿನಿಮಾಗೆ ನಾಯಕ ಆಗಬೇಕು ಅಂದಾಗ ಯಾವ ರೀತಿ ಇತ್ತು ಸರ್ ಆ ನಿಮಿಷ? ಅಲ್ಲ, ಖುಷಿ ಆಯಿತು ನನಗೆ. ಫಸ್ಟು ಅವ್ರ ಕತೆ ಹೇಳ್ತೀನಿಂದಾಗ ನಾನು ಐ ವಾಸ್ ವೆರಿ ಕ್ಯೂರಿಯಸ್, ಅಂದರೆ ಹೆಂಗಿರುತ್ತೆ ಏನು ಬರೆದಿರ್ತಾರೆ ಅಂತ. ನನ್ನ ಕತೆ ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಒಂದು ಹೊಸ ಕತೆ, ಹೊಸ ಥರದ ಪಾತ್ರ, ಇಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರಲ್ಲ ಅಂತ ಅನಿಸ್ತು ನನಗೆ ಆ್ಯಕ್ಚುಲಿ ಫಸ್ಟ್ ಕತೆ ಕೇಳಿದಾಗ. ಅದಾದಮೇಲೆ ಇನ್ನು ನಿರ್ದೇಶನ ಅದು ಇದು ಅಂತೆಲ್ಲ ಬಂದಾಗ ಚಾನಲಲ್ಲಿ ಅಷ್ಟು ವರ್ಷ ಅವ್ರು ಕೆಲಸ ಮಾಡಿರೋದು, ಅವ್ರಿಗೆ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯೆನ್ಸು ಎಲ್ಲದು ತುಂಬ ದೊಡ್ಡದು, ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆ್ಯಂಡ್ ಕೋಟಿ ಪಾತ್ರಕ್ಕೆ ಈಗ ಅವರು ಬರಿಬೇಕಾದ್ರೆ ಅವ್ರೇನು ನಾನೇ ಅಂದ್ಕೊಂಡೇನು ಬರೆದಿರಲಿಲ್ಲ. ನಾನು ಸಿಕ್ಕ ಮೇಲೆ ಮೋಸ್ಟ್ಲಿ ನಾನು ನೋಡಿದಾಗ ಕೋಟಿ ಇವರಾದರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಆ ಪಾತ್ರ ಕೂರಿಸ್ಕೊಂಡಿರೋದು. ಬಟ್ ಇವತ್ತು ನನಗೆ ಖುಷಿ ಏನಂದರೆ ಸಿನಿಮಾ ನೋಡಿದವ್ರು ಎಲ್ಲರೂ ನಮಗೆ ಕೋಟಿನೇ ಅನಿಸ್ತಾನೆ ಅಂತ. ಅದು ಯಾಕೆ ಅಷ್ಟೊಂದು ಕಪಾಳ ಕೊದೆ ಬೀಳುತ್ತೆ ನಿಮಗೆ ಸಿನಿಮಾದಲ್ಲಿ ಅಂತ. ಮೊನ್ನೆ ಒಂದು ಥಿಯೇಟ್ರಲ್ಲೂ ನಮ್ಗೆ ಹಿಂಗೆಲ್ಲ ನೋಡೋಕ್ಕಾಗಲ್ಲ ನಿಮ್ಮನ್ನು ಅಂತ. ಬಟ್ ಅದೊಂದು ಪಾತ್ರ ಅಲ್ವಾ. ಸೊ ನಾನು ಹೌದು, ನನ್ನಿಂದ ವಾಪಸ್ ಹೊಡೆಯೋದು ಇನ್ನೊಂದು ಮತ್ತೊಂದು ಅದನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಸ್ ಎ ಹೀರೋ. ಅದನ್ನು ಸಿನಿಮಾ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಪಾತ್ರಗಳು ತುಂಬ ಇಷ್ಟ ಆದಾಗ ಅದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಡೀ ಸಿನಿಮಾದಲ್ಲಿ ಒಂಚೂರು ಅಂದರೆ ಕಾಮನ್ ಮ್ಯಾನ್ ರೋಲ್ ಮಾಡಬೇಕಾದ್ರೆ ಆ ಕಾಮನ್ ಮ್ಯಾನ್ ಸ್ಟ್ರಗಲ್ಸ್ ಇದ್ದೇ ಇರುತ್ತಲ್ಲ. ಸೊ ಅದೆಲ್ಲ ಒಂದು ಬೇರೆ ಥರ ಖುಷಿ ಕೊಡುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪರಮ್. ಆ್ಯಕ್ಚುಲಿ ರೈಟಿಂಗು ತುಂಬ ಚೆನ್ನಾಗಿದೆ ಸಿನಿಮಾದು.